ಇವತ್ತು ಅವತ್ತಿದ್ದಂತ ರಾಜಕಾರಣಿಗಳು ಅದ್ರ ಬಗ್ಗೆ ಹೆಸರನ್ನು ನಾನು ಉಲ್ಲೇಖನೆ ಮಾಡಕ್ ಹೋಗಲ್ಲ. ಇವತ್ತು ದೇಶದ ಪರಿಸ್ಥಿತಿ ಬಂದಂತ ಟೈಮಲ್ಲಿ ಅಮಾಯಕರ ಹತ್ತತ್ರ 30 ಮಂದಿ ಟೂರಿಸ್ಟ್ ಅನ್ನು ಕೊಂದಿದಂತ ಟೈಮಲ್ಲಿ, ಅಲ್ಲಿ ಕೊಲ್ಲಂತ ಟೈಮಲ್ಲಿ ಹಿಂದೂಗಳ ಮುಸಲ್ಮಾನರ ಅಂದೇಳಿ ಅವರು ಬಟ್ಟೆ ಬಿಚ್ಚಿಸಿ ಇವತ್ತು ಈ ರೀತಿ ಮಾಡಂತ ಕೃತ್ಯಗಳನ್ನು ಮಾಡಿದ್ರೆ ನಾನು ತೀವ್ರವಾಗಿ ಖಂಡಿಸ್ತೀನಿ. ಅದೇ ರೀತಿಯಲ್ಲಿ ಕೂಡ ನಾವು ಬಾಂಗ್ಲಾದೇಶ ಯುದ್ಧ ನಡೆಯುವಂತ ಟೈಮಲ್ಲಿ ಕೂಡ ಸುಮಾರಾಗಿ ಬಾಂಗ್ಲಾದೇಶ ಯುದ್ಧ ನಡೆಯುವಂತ ಟೈಮಲ್ಲಿ ಅವ್ರಿಗೆ ಗೊತ್ತಿರಲಿ ಯಾರೋ ಒಂದು ಮೇಜರ್ ಮಾತಾಡ್ತಾ ಇದ್ದಾನೆ, ಅವ್ರು ಯಾರು ಮಾತಾಡ್ತಾ ಇದ್ದಾರೆ ಪಾಕಿಸ್ತಾನದಿಂದ. ಹತ್ತತ್ರ 80,000 ಮಂದಿ ಸೈನಿಕರು ಅವತ್ತು ನಮ್ಮ ಕೈಲಿದ್ರು. ಅವತ್ತು ನಾವು ಮನಸ್ಸು ಮಾಡಿದ್ರೆ ಅವತ್ತೇ 80,000 ಮಂದಿ ಸೈನಿಕರು ಹಿಡ್ಕೊಂಡು ಜಮ್ಮು ಕಾಶ್ಮೀರ ವಿಚಾರ ಅವತ್ತೇ ಬಗೆಹರಿಸ್ಕೋಬೇಕಾಯ್ತು. ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಯಾಕೆ ಹಿಂಗ್ ಮಾಡಿಲ್ಲ ಅನ್ನೋಂತ ಗೊತ್ತಾಗ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿ ನಮ್ಮೆಲ್ಲ ಇವತ್ತು ನಮ್ಮ ಜಮ್ಮು ಕಾಶ್ಮೀರ ನಮ್ಮ ದೇಶಕ್ಕೆ ಒಂದು ಕಿರೀಟ ಇದ್ದಂತೆ. ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಬಂದ ನಂತರ ಅನೇಕ ವಿಷಯಗಳು ಬದಲಾವಣೆಗಳು ಆಗಿದಾವ್, ಇಲ್ಲ ಅನ್ನಕ್ ಹೋಗಲ್ಲ. ಎಲ್ಲ ಒಂದು ಕಡೆ 370 ಆರ್ಟಿಕಲ್ ಅನ್ನು ಹಂಗೆ ಕಾಂಗ್ರೆಸ್ ಅವರು ಅವ್ರ ಮೇಲೆ ಹೇಳಕ್ ಹೋಗಲ್ಲ ನಾನು. ಯಾರು ಜನಪ್ರತಿನಿಧಿಗಳು ತಪ್ಪಿನಿಂದ ಹಂಗೆ ಮುಂದುವರ್ಸ್ಕೊಂತ ಬಂದ್ರು. ಆ ಮುಂದುವರ್ಸ್ಕೊಂತ ಬಂದ ನಂತರ ಅಲ್ಲಿ ಒಂದು ರೀತಿ ಅಲ್ಲೇ ಒಂದು ಲಾ ಬೇರೆ ಆಗಿತ್ತು, ಅಲ್ಲೇ ಒಂದು ಕಾನೂನುಗಳು ಬೇರೆ ಆಗಿತ್ತು, ಅಲ್ಲೇ ವ್ಯವಸ್ಥೆನೆ ಬೇರೆ ಆಗಿತ್ತು. ಅದೆಲ್ಲ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಬರಬೇಕು, ದೇಶ ಬೆಳಿಬೇಕು, ದೇಶದ ಜೊತೆಲಿ ಜಮ್ಮು ಕಾಶ್ಮೀರ ಕೂಡ ನಮ್ದು ಅನ್ನಂತ ಭಾವನೆದಿಂದ ಅವತ್ತಿನ ಗೃಹ ಮಂತ್ರಿಗಳು, ಪ್ರಧಾನ ಮಂತ್ರಿಗಳು ಎಲ್ಲರೂ ತಗೊಂಡು 10 ವರ್ಷಗಳಲ್ಲಿ ಡೆವಲಪ್ಮೆಂಟ್ಗಳಲ್ಲಿ ಆ 370 ಆರ್ಟಿಕಲ್ ಅನ್ನು ತೆಗೆಯುವಂತ ಕೆಲಸ ಅವತ್ತು ಪ್ರಧಾನ ಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಮಾಡಿದ್ರು. ಇವತ್ತು ಸಾಕಷ್ಟು ಆ 371 ಆರ್ಟಿಕಲ್ ತೆಗೆದ್ರ ನಂತರ ಎಷ್ಟು ಇಂಡಿಪೆಂಡೆನ್ಸ್, ಯಾರೊಬ್ಬ ಹುಡುಗ ಯಾವುದೇ ಜಾತಿ ವ್ಯಕ್ತಿಗಳಾಗಿರೋ ಅವರೆಲ್ಲರೂ ಕೂಡ ಇಂಡಿಪೆಂಡೆನ್ಸ್ ಆಗಿ ಅವ್ರ ಜೀವನ ಅವ್ರು ಮಾಡ್ಕೊಂತ ಬಿಕಾಸ್ ಆಫ್ 370 ಆರ್ಟಿಕಲ್ ತೆಗೆದ ನಂತರ. ಇವತ್ತು 370 ಆರ್ಟಿಕಲ್ ತೆಗೆದ ನಂತರ ಕೂಡ ಎಲ್ಲ ಒಂದು ಕಡೆ ಇವತ್ತು ಪುನಃ ಈ ರೀತಿ ವಿಕೃತನ್ನು ಮೆರೆಯುವಂತ ಕೆಲಸ, ಒಂದು ಸ್ಯಾಡಿಸಮ್ ಕೂಡಿ ಬಂದಿರುವಂತ ಈ ಪಾಕಿಸ್ತಾನಗೆ ಬಹುಶಃ ಪ್ರಧಾನಮಂತ್ರಿಗಳು ಶಪಥ ಮಾಡಿದಾರ. ಬಹುಶಃ ಪ್ರಧಾನಮಂತ್ರಿಗಳು ಶಪಥ ಮಾಡಿದಾರ. ಈ ರಕ್ತದ ಕಲೆಯನ್ನು ರಕ್ತದ ಒಳೆಯನ್ನು ನಿಲ್ಲಿಸ್ಬೇಕಂದ್ರೆ ಪುನಃ ಪ್ರಧಾನಮಂತ್ರಿಗಳು ಶಪಥ ಮಾಡಿದಾರೆ. ಯಾರ್ಯಾರು ಈ ಕೃತ್ಯದಲ್ಲಿ ಭಾಗವಹಿಸಿದಾರೋ ಅವ್ರು ಯಾರೇ ವ್ಯಕ್ತಿಗಳಾಗಿರ್ಬೋದು, ಅವ್ರನ್ನ ಅಂತ್ಯ ಕಾಣೋ ತನಕ ನಾನು ನಿದ್ದೆ ಮಾಡಲ್ಲ ಅನ್ನಂತ ಶಬ್ದವನ್ನು ಕೂಡ ದೇಶದ ಪ್ರಧಾನಮಂತ್ರಿಗಳು ಮಾಡಿದಾರ. ಬಹುಶಃ ನಾನು ಭಗವಂತ ಇವತ್ತು ಭಾರತೀಯರೆಲ್ಲರೂ ಕೂಡ ನಾನು ಒಂದು ವಿನಂತಿ ಮಾಡ್ಕೊಂತೀನಿ. ಈ ಭಾರತದಲ್ಲಿದ್ದಂತ ಜನಸಂಖ್ಯೆ ಬಹಳಷ್ಟು ದೊಡ್ಡ ಜನಸಂಖ್ಯೆ. ಈ ದೊಡ್ಡ ಜನಸಂಖ್ಯೆ ಇರುವಂತ ಭಾರತದಲ್ಲಿ ಒಂದು ಅವಕಾಶ, ಒಂದು ಕಾನೂನು ತರಬೇಕು. ಏನ್ ಕಾನೂನು ಅಂದ್ರೆ, ಕುಟುಂಬದಲ್ಲಿ 2 ಮಕ್ಕಳಿರ್ಲಿ, 4 ಮಕ್ಕಳಿರ್ಲಿ, ಒಬ್ರು ಮಗ ಇರ್ಲಿ, ಯಾರೇ ಇದ್ರು ಕೂಡ ಒಬ್ಬ ಮನೆಗೆ ಒಬ್ಬ ಸೈನಿಕ ಆಗಬೇಕು. ಭಾರತ ಉಳಿಬೇಕಾದ್ರೆ ಒಬ್ಬ ಮನೆಗೆ ಒಬ್ಬ ಸೈನಿಕ ಆಗಬೇಕು, ಮ್ಯಾಂಡೇಟರಿ ಮಾಡ್ಬೇಕು. ಮನೆಯಲ್ಲಿದ್ದಂತ ಯಾವುದೇ ಜಾತಿ ವ್ಯಕ್ತಿಗಳಾದ ಭಾರತ ಅಂದ ತಕ್ಷಣ ಎಲ್ಲರೂ ಕೂಡ ಮನೆಯಲ್ಲಿ ಒಬ್ಬ ಸೋಲ್ಜರ್ ಇರಲೇಬೇಕು. ಯಾವ ರೀತಿಯಲ್ಲಿ ಇಸ್ರೇಲ್ ಅನ್ನ ನಾವು ನೋಡ್ತೀವೋ, ಬಹುಶಃ ಇಸ್ರೇಲ್ ಅನ್ನಂತ ಸಣ್ಣ ದೇಶ, ಆ ಸಣ್ಣ ದೇಶಕ್ಕೆ ಇವತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ದೇಶಗಳು ಎದುರ್ತಾವಂದ್ರೆ ಅವರಿದ್ದಂತ ಟೆಕ್ನಾಲಜಿ ಬಹಳಷ್ಟು ಸ್ಪೀಡ್ ಆಗಿದೆ, ಮುಂದುವರಿದಂತ ದೇಶ ಆಗಿದೆ. ಜೊತೆಲಿ ಪ್ರತಿಯೊಬ್ಬರು ಕೂಡ ಈ ರೀತಿ ಈ ಘಟನೆಗಳಾದಂತ ಟೈಮಲ್ಲಿ ಪ್ರತಿಯೊಬ್ಬ ಮನೆಯಿಂದ ಕೂಡ ಒಬ್ಬ ಸೋಲ್ಜರ್ ಹೊರಗಡೆ ಬರ್ತಾನೆ. ಆ ರೀತಿ ಯಾವ ರೀತಿಯಲ್ಲಿ ಇಸ್ರೇಲರು ಹೋರಾಟವನ್ನು ಮಾಡ್ತಾರೋ ಆ ರೀತಿ ಭಾರತದಲ್ಲಿ ಕೂಡ ಮುಂದಿನ ದಿನಗಳು ಆಗ್ಬೇಕಾಗಿದೆ. ಪ್ರತಿಯೊಬ್ಬ ಮನೆಗೆ ಒಬ್ಬ ಸೋಲ್ಜರ್ ಕೂಡ ಆಗ್ಬೇಕಾಗಿದೆ. ಪ್ರತಿಯೊಬ್ಬರು ಕೂಡ ಒಬ್ಬ ಸೈನಿಕನನ್ನು ಒಬ್ಬ ಕುಟುಂಬದಲ್ಲಿ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಮಾಡಂತ ಕೆಲಸ ಆಗ್ಬೇಕಾಗಿದೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮ್ಮ ದೇಶ ನಮ್ಮ ಹೆಂಗ ಉಳಿಸ್ಕೋಬೇಕಂದ್ರೆ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಅವಕಾಶ ಬಂದ್ರೆ ನಾವೆಲ್ಲರೂ ಕೂಡ ಸೈನಿಕರಾಗಕ್ಕ ಸಿದ್ಧವಾಗಿದೆ. ಭಾರತದ ಸಲುವಾಗಿ ನಮ್ಮ ಜೀವ ಹೋಗುತ್ತೇನ ಅದ್ರ ಬಗ್ಗೆ ನಾವು ಯಾವುದೇ ಯೋಚನೆ ಮಾಡಕ್ ಹೋಗಲ್ಲ. ಭಾರತ ದೇಶ ಮುಖ್ಯ. ನಮ್ಮೆಲ್ಲರೂ ಕೂಡ ದೇಶದ ವಿಚಾರ ಬಂದಂತ ಟೈಮಲ್ಲಿ ಯಾರನ್ನು ಕೂಡ ನಾವು ಸಹಿಸುವಂತ ಪ್ರಶ್ನೆ ಇಲ್ಲ. ಪ್ರಧಾನಮಂತ್ರಿಗಳ ಜೊತೆಲಿ ನಾವು ನಿಲ್ತೀವಿ. ದೇಶವನ್ನು ರಕ್ಷಣೆ ಮಾಡೋ ಸಲುವಾಗಿ ಪ್ರಧಾನಮಂತ್ರಿಗಳು ಏನು ಶಪಥವನ್ನ ಮಾಡಿದ್ರೋ ಆ ಶಪಥ ಮಾಡಂತ ಪ್ರಧಾನಮಂತ್ರಿಗಳ ಜೊತೆಲಿ ನಾವು ಸದಾಕಾಲ ನಾವು ಯಾವುದೇ ಹುದ್ದೆಗೂ ತ್ಯಾಗ ಮಾಡಿ ಈ ದೇಶದ ಸಲುವಾಗಿ ಒಬ್ಬ ಸೈನಿಕನಾಗಿ ನಿಲ್ಲೋ ಸಲುವಾಗಿ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ದೇಶ ನಮ್ಮ ಉಳಿಸ್ಕೊಳ್ಳೋಂತ ಕೆಲಸ ನಾವು ಮಾಡ್ತೀವಿ. ಜನಸಂಖ್ಯೆ ಆಧಾರದ ಮೇಲೆ ಆಫ್ಟರ್ ಚೀನಾ ನಮ್ದು 2ನೇ ಸ್ಥಾನದಲ್ಲಿರುವಂತ ನಮ್ಮ ಫಸ್ಟ್ ಐ ಥಿಂಕ್ ನಮ್ದು 1ನೇ ಸ್ಥಾನದಲ್ಲಿದೆ. ಈ 1ನೇ ಸ್ಥಾನದಲ್ಲಿ ಏನಿದೆನೋ ಆ 1ನೇ ಸ್ಥಾನದಲ್ಲಿರುವಂತ ಪ್ರತಿಯೊಬ್ಬ ದೇಶದಲ್ಲಿದ್ದಂತ ಎಲ್ಲ ಕುಟುಂಬಗಳಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬ ಸೈನಿಕ ಇದ್ರೆ ಆ ಕಾನೂನನ್ನು ತಂದ್ರೆ ಏನಾಗುತ್ತೆ ಅಂದ್ರೆ ಆ ಮನೆಯಲ್ಲಿ 4 ಮಂದಿ ಇರ್ಲಿ, 2 ಇರ್ಲಿ, ಒಬ್ಬರು ಇರ್ಲಿ, ಒಬ್ಬ ಸೈನಿಕ ಇದ್ರೆ ನಮ್ಮ ಜನಸಂಖ್ಯೆ ಇವತ್ತು ಆಧಾರದ ಮೇಲೆ ಒಬ್ಬ ಕುಟುಂಬದಲ್ಲಿ ಒಬ್ಬ ಸೈನಿಕ ಇದ್ರೆ ಅಕಸ್ಮಿತವಾಗಿ ಇವತ್ತು ಪಾಕಿಸ್ತಾನ ಏನು ಶಕ್ತಿ ಇಲ್ಲ. ಅದು ಸುಮ್ನೆ ಹಿಂದೆಯಿಂದ ಬಂದು ನಮ್ನೆಲ್ಲ ಒಂದು ಕಡೆ ಅಟ್ಯಾಕ್ ಮಾಡ್ಬೇಕಾಗಿದೆ, ಮುಂದೆ ಬಂದು ವೀರರ ತರ ಜಗಳ ಮಾಡ್ಕೊಂಡು ನಮ್ನ ಎದುರಿಸೋ ಶಕ್ತಿ ಇಲ್ಲ ಆ ದೇಶಕ್ಕೆ. ಇವತ್ತು ಹೆಂಗಸರ ತರ ಹಿಂಭಾಗಲಿಂದ ಬಂದು ನಮ್ಮ ಬಹಳಷ್ಟು ಮಂದಿ ಹಿಂಗ ಕೃತ್ಯಗಳನ್ನ ಮಾಡಂತ ಕೆಲಸ ಮಾಡ್ತಾರ. ಇವತ್ತು ನಾನು ವಿಶೇಷವಾಗಿ ಇವತ್ತು ಈ ಘಟನೆಯಲ್ಲಿ ಶಿವಮೊಗ್ಗ ಮಂಜುನಾಥ್ ಅವರು, ಬೆಂಗಳೂರಿನ ಭರತ್ ಭೂಷಣ್ ಅವರು ಸುಮಾರಾಗಿ 28 ಜನರು ಏನ್ ತೀರ್ಕೊಂಡು ಹೋಗಿದಾರ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಯಾಕಂದ್ರೆ ಭಗವಂತ ಅವ್ರು ಏನೋ ಒಳ್ಳೆ ಉದ್ದೇಶವನ್ನು ಹಿಡ್ಕೊಂಡು ಹೋಗಿದಾರ. ಒಳ್ಳೆ ಪ್ರಕೃತಿ
ನಮಗೆ ಭಗವಂತ ಎಷ್ಟು ಕೊಟ್ಟಿದ್ದಾನೆ, ಸ್ವಿಟ್ಜರ್ಲ್ಯಾಂಡ್ ಏನ್ ನೋಡ್ತೀವೋ ನಮ್ ಇನ್ನೊಂದು ಸ್ವಿಟ್ಜರ್ಲ್ಯಾಂಡ್ ನಮ್ಮ ಭಾರತದಲ್ಲೇ ನೋಡ್ತೀವಿ. ಇನ್ನು ಬೇರೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋದು ಬೇಕಲ್ಲ, ಅಷ್ಟೊಂದು ಒಳ್ಳೆ ಪ್ರಕೃತಿ ಇದೆ. ಸ್ವಿಟ್ಜರ್ಲ್ಯಾಂಡ್ ಅನ್ನ ಮೀರ್ಸಂತ ಶಕ್ತಿ ಜಮ್ಮು ಕಾಶ್ಮೀರ ಇದೆ. ಆದ್ರೆ ಈ ರೀತಿ ವಿಕೃತಿ ಮಾಡಂತ ಕೆಲಸ ಏನು ಈ ಟೆರರಿಸ್ಟ್ಗಳು ಮಾಡ್ತಾ ಇದ್ದಾರೆ. ಟೆರರಿಸ್ಟ್ ಅನ್ನಕ್ಕೆ ಅವ್ರಿಗೆ ಏನೇನು ಅವ್ರಿಗೇನು ಒಂದು ಇಂಚು ಕೂಡ ಅವ್ರಿಗೆ ಟೆರರಿಸ್ಟ್ ಅನ್ನಕ್ಕೂ ಕೂಡ ಅವ್ರಿಗೆ ಏನಿಲ್ಲ. ಅಂದ್ರೆ ವಿಕೃತಿ ವ್ಯಕ್ತಿಗಳು ಅವರೆಲ್ಲರೂ ಕೂಡ ಸ್ಯಾಡಿಸಮ್ ನಿಂದ ಕೂಡಿರಂತ ವ್ಯಕ್ತಿಗಳು. ಭಗವಂತ ಅವಕಾಶ ಕೊಟ್ಟು ನಾವೆಲ್ಲರೂ ಕೂಡ ದೇಶದ ಸಲುವಾಗಿ ನಿಲ್ತೀವಿ, ದೇಶದ ಸಲುವಾಗಿ ಹೋರಾಟ ಕೂಡ ಮಾಡ್ತೀವಿ. ನೋಡ್ರಿ, ಅವರು ಒಂದು ವೀಕ್ ಹಿಂದ್ಗಡೆ ಸ್ಟೇಟ್ಮೆಂಟ್ ಕೂಡ ಅಲ್ಲಿದ್ದಂತ ಐ ಥಿಂಕ್ ಸೇನಾ ಮುಖ್ಯಸ್ಥ ಆ ಸೇನಾ ಮುಖ್ಯಸ್ಥ ಹೇಳಿಕೆಗಳನ್ನ ನೋಡಿದ್ರೆ, ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಆದಂತ ವಿಚಾರಗಳನ್ನ ನಾವು ನೋಡಿದ್ರೆ, ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ಈ ರೀತಿ ಒಂದು ರೀತಿ ಎಲ್ಲೋ ಒಂದು ಕಡೆ ಪ್ರಚೋದನೆಕಾರಿಯಾದಂತ ಸಪೋರ್ಟ್ ಅನ್ನ ಮಾಡೋದ್ ಮೂಲಕ ಇವಾಗ ಬಹುಶಃ ಇದು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಹೋಗಿ ಕಂಟ್ರೋಲ್ ಕೂಡ ಮಾಡಿದೆ. ಇದೆಲ್ಲ ನೋಡಿದಂತ ಟೈಮಲ್ಲಿ ಇದಕ್ಕೆ ನಾನು ಜೋಡಿಸ್ಕೊಂಡು ಈ ರೀತಿ ಹಿಂಗ ಕೃತ್ಯಗಳಾಗ್ಲಿಕ್ಕೆ ಇವರೆಲ್ಲರೂ ಕೂಡ ಕಾರಣ ಅನ್ನಂತ ಮಾತನ್ನ ಹೇಳ್ಬೇಕಾಗುತ್ತೆ. ಇವತ್ತು ಅವತ್ತಿದ್ದಂತ ರಾಜಕಾರಣಿಗಳು ಅದ್ರ ಬಗ್ಗೆ ಹೆಸರನ್ನು ನಾನು ಉಲ್ಲೇಖನೆ ಮಾಡಕ್ ಹೋಗಲ್ಲ. ಇವತ್ತು ದೇಶದ ಪರಿಸ್ಥಿತಿ ಬಂದಂತ ಟೈಮಲ್ಲಿ ಅಮಾಯಕರ ಹತ್ತತ್ರ 30 ಮಂದಿ ಟೂರಿಸ್ಟ್ ಅನ್ನು ಕೊಂದಿದಂತ ಟೈಮಲ್ಲಿ, ಅಲ್ಲಿ ಕೊಲ್ಲಂತ ಟೈಮಲ್ಲಿ ಹಿಂದೂಗಳ ಮುಸಲ್ಮಾನರ ಅಂದೇಳಿ ಅವರು ಬಟ್ಟೆ ಬಿಚ್ಚಿಸಿ ಇವತ್ತು ಈ ರೀತಿ ಮಾಡಂತ ಕೃತ್ಯಗಳನ್ನು ಮಾಡಿದ್ರೆ ನಾನು ತೀವ್ರವಾಗಿ ಖಂಡಿಸ್ತೀನಿ. ಅದೇ ರೀತಿಯಲ್ಲಿ ಕೂಡ ನಾವು ಬಾಂಗ್ಲಾದೇಶ ಯುದ್ಧ ನಡೆಯುವಂತ ಟೈಮಲ್ಲಿ ಕೂಡ ಸುಮಾರಾಗಿ ಬಾಂಗ್ಲಾದೇಶ ಯುದ್ಧ ನಡೆಯುವಂತ ಟೈಮಲ್ಲಿ ಅವ್ರಿಗೆ ಗೊತ್ತಿರ್ಲಿ ಯಾರೋ ಒಂದು ಮೇಜರ್ ಮಾತಾಡ್ತಾ ಇದ್ದಾನೆ, ಅವ್ರು ಯಾರು ಮಾತಾಡ್ತಾ ಇದ್ದಾರೆ ಪಾಕಿಸ್ತಾನದಿಂದ. ಹತ್ತತ್ರ 80,000 ಮಂದಿ ಸೈನಿಕರು ಅವತ್ತು ನಮ್ಮ ಕೈಲಿದ್ರು. ಅವತ್ತು ನಾವು ಮನಸ್ಸು ಮಾಡಿದ್ರೆ ಅವತ್ತೇ 80,000 ಮಂದಿ ಸೈನಿಕರು ಹಿಡ್ಕೊಂಡು ಜಮ್ಮು ಕಾಶ್ಮೀರ ವಿಚಾರ ಅವತ್ತೇ ಬಗೆಹರಿಸ್ಕೋಬೇಕಾಯ್ತು. ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಯಾಕೆ ಹಿಂಗ್ ಮಾಡಿಲ್ಲ ಅನ್ನೋಂತ ಗೊತ್ತಾಗ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿ ನಮ್ಮೆಲ್ಲ ಇವತ್ತು ನಮ್ಮ ಜಮ್ಮು ಕಾಶ್ಮೀರ ನಮ್ಮ ದೇಶಕ್ಕೆ ಒಂದು ಕಿರೀಟ ಇದ್ದಂತೆ. ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಬಂದ ನಂತರ ಅನೇಕ ವಿಷಯಗಳು ಬದಲಾವಣೆಗಳು ಆಗಿದಾವ್, ಇಲ್ಲ ಅನ್ನಕ್ ಹೋಗಲ್ಲ. ಎಲ್ಲ ಒಂದು ಕಡೆ 370 ಆರ್ಟಿಕಲ್ ಅನ್ನು ಹಂಗೆ ಕಾಂಗ್ರೆಸ್ ಅವರು ಅವ್ರ ಮೇಲೆ ಹೇಳಕ್ ಹೋಗಲ್ಲ ನಾನು. ಯಾರು ಜನಪ್ರತಿನಿಧಿಗಳು ತಪ್ಪಿನಿಂದ ಹಂಗೆ ಮುಂದುವರ್ಸ್ಕೊಂತ ಬಂದ್ರು. ಆ ಮುಂದುವರ್ಸ್ಕೊಂತ ಬಂದ ನಂತರ ಅಲ್ಲಿ ಒಂದು ರೀತಿ ಅಲ್ಲೇ ಒಂದು ಲಾ ಬೇರೆ ಆಗಿತ್ತು, ಅಲ್ಲೇ ಒಂದು ಕಾನೂನುಗಳು ಬೇರೆ ಆಗಿತ್ತು, ಅಲ್ಲೇ ವ್ಯವಸ್ಥೆನೆ ಬೇರೆ ಆಗಿತ್ತು. ಅದೆಲ್ಲ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಬರಬೇಕು, ದೇಶ ಬೆಳಿಬೇಕು, ದೇಶದ ಜೊತೆಲಿ ಜಮ್ಮು ಕಾಶ್ಮೀರ ಕೂಡ ನಮ್ದು ಅನ್ನಂತ ಭಾವನೆದಿಂದ ಅವತ್ತಿನ ಗೃಹ ಮಂತ್ರಿಗಳು, ಪ್ರಧಾನ ಮಂತ್ರಿಗಳು ಎಲ್ಲರೂ ತಗೊಂಡು 10 ವರ್ಷಗಳಲ್ಲಿ ಡೆವಲಪ್ಮೆಂಟ್ಗಳಲ್ಲಿ ಆ 370 ಆರ್ಟಿಕಲ್ ಅನ್ನು ತೆಗೆಯುವಂತ ಕೆಲಸ ಅವತ್ತು ಪ್ರಧಾನ ಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಮಾಡಿದ್ರು. ಇವತ್ತು ಸಾಕಷ್ಟು ಆ 371 ಆರ್ಟಿಕಲ್ ತೆಗೆದ್ರ ನಂತರ ಎಷ್ಟು ಇಂಡಿಪೆಂಡೆನ್ಸ್, ಯಾರೊಬ್ಬ ಹುಡುಗ ಯಾವುದೇ ಜಾತಿ ವ್ಯಕ್ತಿಗಳಾಗಿರೋ ಅವರೆಲ್ಲರೂ ಕೂಡ ಇಂಡಿಪೆಂಡೆನ್ಸ್ ಆಗಿ ಅವ್ರ ಜೀವನ ಅವ್ರು ಮಾಡ್ಕೊಂತ ಬಿಕಾಸ್ ಆಫ್ 370 ಆರ್ಟಿಕಲ್ ತೆಗೆದ ನಂತರ. ಇವತ್ತು 370 ಆರ್ಟಿಕಲ್ ತೆಗೆದ ನಂತರ ಕೂಡ ಎಲ್ಲ ಒಂದು ಕಡೆ ಇವತ್ತು ಪುನಃ ಈ ರೀತಿ ವಿಕೃತನ್ನು ಮೆರೆಯುವಂತ ಕೆಲಸ, ಒಂದು ಸ್ಯಾಡಿಸಮ್ ಕೂಡಿ ಬಂದಿರುವಂತ ಈ ಪಾಕಿಸ್ತಾನಗೆ ಬಹುಶಃ ಪ್ರಧಾನಮಂತ್ರಿಗಳು ಶಪಥ ಮಾಡಿದಾರ. ಬಹುಶಃ ಪ್ರಧಾನಮಂತ್ರಿಗಳು ಶಪಥ ಮಾಡಿದಾರ. ಈ ರಕ್ತದ ಕಲೆಯನ್ನು ರಕ್ತದ ಒಳೆಯನ್ನು ನಿಲ್ಲಿಸ್ಬೇಕಂದ್ರೆ ಪುನಃ ಪ್ರಧಾನಮಂತ್ರಿಗಳು ಶಪಥ ಮಾಡಿದಾರೆ. ಯಾರ್ಯಾರು ಈ ಕೃತ್ಯದಲ್ಲಿ ಭಾಗವಹಿಸಿದಾರೋ ಅವ್ರು ಯಾರೇ ವ್ಯಕ್ತಿಗಳಾಗಿರ್ಬೋದು, ಅವ್ರನ್ನ ಅಂತ್ಯ ಕಾಣೋ ತನಕ ನಾನು ನಿದ್ದೆ ಮಾಡಲ್ಲ ಅನ್ನಂತ ಶಬ್ದವನ್ನು ಕೂಡ ದೇಶದ ಪ್ರಧಾನಮಂತ್ರಿಗಳು ಮಾಡಿದಾರ. ಬಹುಶಃ ನಾನು ಭಗವಂತ ಇವತ್ತು ಭಾರತೀಯರೆಲ್ಲರೂ ಕೂಡ ನಾನು ಒಂದು ವಿನಂತಿ ಮಾಡ್ಕೊಂತೀನಿ. ಈ ಭಾರತದಲ್ಲಿದ್ದಂತ ಜನಸಂಖ್ಯೆ ಬಹಳಷ್ಟು ದೊಡ್ಡ ಜನಸಂಖ್ಯೆ. ಈ ದೊಡ್ಡ ಜನಸಂಖ್ಯೆ ಇರುವಂತ ಭಾರತದಲ್ಲಿ ಒಂದು ಅವಕಾಶ, ಒಂದು ಕಾನೂನು ತರಬೇಕು. ಏನ್ ಕಾನೂನು ಅಂದ್ರೆ, ಕುಟುಂಬದಲ್ಲಿ 2 ಮಕ್ಕಳಿರ್ಲಿ, 4 ಮಕ್ಕಳಿರ್ಲಿ, ಒಬ್ರು ಮಗ ಇರ್ಲಿ, ಯಾರೇ ಇದ್ರು ಕೂಡ ಒಬ್ಬ ಮನೆಗೆ ಒಬ್ಬ ಸೈನಿಕ ಆಗಬೇಕು. ಭಾರತ ಉಳಿಬೇಕಾದ್ರೆ ಒಬ್ಬ ಮನೆಗೆ ಒಬ್ಬ ಸೈನಿಕ ಆಗಬೇಕು, ಮ್ಯಾಂಡೇಟರಿ ಮಾಡ್ಬೇಕು. ಮನೆಯಲ್ಲಿದ್ದಂತ ಯಾವುದೇ ಜಾತಿ ವ್ಯಕ್ತಿಗಳಾದ ಭಾರತ ಅಂದ ತಕ್ಷಣ ಎಲ್ಲರೂ ಕೂಡ ಮನೆಯಲ್ಲಿ ಒಬ್ಬ ಸೋಲ್ಜರ್ ಇರಲೇಬೇಕು. ಯಾವ ರೀತಿಯಲ್ಲಿ ಇಸ್ರೇಲ್ ಅನ್ನ ನಾವು ನೋಡ್ತೀವೋ, ಬಹುಶಃ ಇಸ್ರೇಲ್ ಅನ್ನಂತ ಸಣ್ಣ ದೇಶ, ಆ ಸಣ್ಣ ದೇಶಕ್ಕೆ ಇವತ್ತು ಬೇರೆ ಬೇರೆ ದೊಡ್ಡ ದೇಶಗಳು ಎದುರ್ತಾವಂದ್ರೆ ಅವರಿದ್ದಂತ ಟೆಕ್ನಾಲಜಿ ಬಹಳಷ್ಟು ಸ್ಪೀಡ್ ಆಗಿದೆ, ಮುಂದುವರಿದಂತ ದೇಶ ಆಗಿದೆ. ಜೊತೆಲಿ ಪ್ರತಿಯೊಬ್ಬರು ಕೂಡ ಈ ರೀತಿ ಈ ಘಟನೆಗಳಾದಂತ ಟೈಮಲ್ಲಿ ಪ್ರತಿಯೊಬ್ಬ ಮನೆಯಿಂದ ಕೂಡ ಒಬ್ಬ ಸೋಲ್ಜರ್ ಹೊರಗಡೆ ಬರ್ತಾನೆ. ಆ ರೀತಿ ಯಾವ ರೀತಿಯಲ್ಲಿ ಇಸ್ರೇಲರು ಹೋರಾಟವನ್ನು ಮಾಡ್ತಾರೋ ಆ ರೀತಿ ಭಾರತದಲ್ಲಿ ಕೂಡ ಮುಂದಿನ ದಿನಗಳು ಆಗ್ಬೇಕಾಗಿದೆ. ಪ್ರತಿಯೊಬ್ಬ ಮನೆಗೆ ಒಬ್ಬ ಸೋಲ್ಜರ್ ಕೂಡ ಆಗ್ಬೇಕಾಗಿದೆ. ಪ್ರತಿಯೊಬ್ಬರು ಕೂಡ ಒಬ್ಬ ಸೈನಿಕನನ್ನು ಒಬ್ಬ ಕುಟುಂಬದಲ್ಲಿ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಮಾಡಂತ ಕೆಲಸ ಆಗ್ಬೇಕಾಗಿದೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮ್ಮ ದೇಶ ನಮ್ಮ ಹೆಂಗ ಉಳಿಸ್ಕೋಬೇಕಂದ್ರೆ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಅವಕಾಶ ಬಂದ್ರೆ ನಾವೆಲ್ಲರೂ ಕೂಡ ಸೈನಿಕರಾಗಕ್ಕ ಸಿದ್ಧವಾಗಿದೆ. ಭಾರತದ ಸಲುವಾಗಿ ನಮ್ಮ ಜೀವ ಹೋಗುತ್ತೇನ ಅದ್ರ ಬಗ್ಗೆ ನಾವು ಯಾವುದೇ ಯೋಚನೆ ಮಾಡಕ್ ಹೋಗಲ್ಲ. ಭಾರತ ದೇಶ ಮುಖ್ಯ. ನಮ್ಮೆಲ್ಲರೂ ಕೂಡ ದೇಶದ ವಿಚಾರ ಬಂದಂತ ಟೈಮಲ್ಲಿ ಯಾರನ್ನು ಕೂಡ ನಾವು ಸಹಿಸುವಂತ ಪ್ರಶ್ನೆನಿಲ್ಲ. ಪ್ರಧಾನಮಂತ್ರಿಗಳ ಜೊತೆಲಿ ನಾವು ನಿಲ್ತೀವಿ. ದೇಶವನ್ನು ರಕ್ಷಣೆ ಮಾಡೋ ಸಲುವಾಗಿ ಪ್ರಧಾನಮಂತ್ರಿಗಳು ಏನು ಶಪಥವನ್ನ ಮಾಡಿದ್ರೋ ಆ ಶಪಥ ಮಾಡಂತ ಪ್ರಧಾನಮಂತ್ರಿಗಳ ಜೊತೆಲಿ ನಾವು ಸದಾಕಾಲ ನಾವು ಯಾವುದೇ ಹುದ್ದೆಗೂ ತ್ಯಾಗ ಮಾಡಿ
ಈ ದೇಶದ ಸಲುವಾಗಿ ಒಬ್ಬ ಸೈನಿಕನಾಗಿ ನಿಲ್ಲೋ ಸಲುವಾಗಿ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ದೇಶ ನಮ್ಮ ಉಳಿಸ್ಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ. ಜನಸಂಖ್ಯೆ ಆಧಾರದ ಮೇಲೆ ಆಫ್ಟರ್ ಚೀನಾ ನಮ್ದು 2ನೇ ಸ್ಥಾನದಲ್ಲಿರುವಂತ ನಮ್ಮ ಫಸ್ಟ್ ಐ ಥಿಂಕ್ ನಮ್ದು 1ನೇ ಸ್ಥಾನದಲ್ಲಿದೆ. ಈ 1ನೇ ಸ್ಥಾನದಲ್ಲಿ ಏನಿದೆನೋ ಆ 1ನೇ ಸ್ಥಾನದಲ್ಲಿರುವಂತ ಪ್ರತಿಯೊಬ್ಬ ದೇಶದಲ್ಲಿದ್ದಂತ ಎಲ್ಲ ಕುಟುಂಬಗಳಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬ ಸೈನಿಕ ಇದ್ರೆ ಆ ಕಾನೂನನ್ನು ತಂದ್ರೆ ಏನಾಗುತ್ತೆ ಅಂದ್ರೆ ಆ ಮನೆಯಲ್ಲಿ 4 ಮಂದಿ ಇರ್ಲಿ, 2 ಇರ್ಲಿ, ಒಬ್ಬರು ಇರ್ಲಿ, ಒಬ್ಬ ಸೈನಿಕ ಇದ್ರೆ ನಮ್ಮ ಜನಸಂಖ್ಯೆ ಇವತ್ತು ಆಧಾರದ ಮೇಲೆ ಒಬ್ಬ ಕುಟುಂಬದಲ್ಲಿ ಒಬ್ಬ ಸೈನಿಕ ಇದ್ರೆ ಅಕಸ್ಮಿತವಾಗಿ ಇವತ್ತು ಪಾಕಿಸ್ತಾನ ಏನು ಶಕ್ತಿ ಇಲ್ಲ. ಅದು ಸುಮ್ನೆ ಹಿಂದೆಯಿಂದ ಬಂದು ನಮ್ನೆಲ್ಲ ಒಂದು ಕಡೆ ಅಟ್ಯಾಕ್ ಮಾಡ್ಬೇಕಾಗಿದೆ, ಮುಂದೆ ಬಂದು ವೀರರ ತರ ಜಗಳ ಮಾಡ್ಕೊಂಡು ನಮ್ನ ಎದುರಿಸೋ ಶಕ್ತಿ ಇಲ್ಲ ಆ ದೇಶಕ್ಕೆ. ಇವತ್ತು ಹೆಂಗಸರ ತರ ಹಿಂಭಾಗಲಿಂದ ಬಂದು ನಮ್ಮ ಬಹಳಷ್ಟು ಮಂದಿ ಹಿಂಗ ಕೃತ್ಯಗಳು ಮಾಡಂತ ಕೆಲಸ ಮಾಡ್ತಾರ. ಇವತ್ತು ನಾನು ವಿಶೇಷವಾಗಿ ಇವತ್ತು ಈ ಘಟನೆಯಲ್ಲಿ ಶಿವಮೊಗ್ಗ ಮಂಜುನಾಥ್ ಅವರು, ಬೆಂಗಳೂರಿನ ಭರತ್ ಭೂಷಣ್ ಅವರು, ಸುಮಾರಾಗಿ 28 ಜನರು ಏನ್ ತೀರ್ಕೊಂಡು ಹೋಗಿದಾರ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಯಾಕಂದ್ರೆ ಭಗವಂತ ಅವ್ರು ಏನೋ ಒಳ್ಳೆ ಉದ್ದೇಶವನ್ನು ಹಿಡ್ಕೊಂಡು ಹೋಗಿದಾರ. ಒಳ್ಳೆ ಪ್ರಕೃತಿ ನಮಗೆ ಭಗವಂತ ಎಷ್ಟು ಕೊಟ್ಟಿದ್ದಾನೆ. ಸ್ವಿಟ್ಜರ್ಲ್ಯಾಂಡ್ ಏನ್ ನೋಡ್ತೀವೋ ನಮ್ ಇನ್ನೊಂದು ಸ್ವಿಟ್ಜರ್ಲ್ಯಾಂಡ್ ನಮ್ಮ ಭಾರತದಲ್ಲೇ ನೋಡ್ತೀವಿ. ಇನ್ನು ಬೇರೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋದ್ ಬೇಕಲ್ಲ, ಅಷ್ಟೊಂದು ಒಳ್ಳೆ ಪ್ರಕೃತಿ ಇದೆ. ಸ್ವಿಟ್ಜರ್ಲ್ಯಾಂಡ್ ಅನ್ನ ಮೀರ್ಸಂತ ಶಕ್ತಿ ಜಮ್ಮು ಕಾಶ್ಮೀರ ಇದೆ. ಆದ್ರೆ ಈ ರೀತಿ ವಿಕೃತಿ ಮಾಡಂತ ಕೆಲಸ ಏನು ಈ ಟೆರರಿಸ್ಟ್ಗಳು ಮಾಡ್ತಾ ಇದ್ದಾರೆ. ಟೆರರಿಸ್ಟ್ ಅನ್ನಕ್ಕೆ ಅವ್ರಿಗೆ ಏನೇನು ಅವ್ರಿಗೇನು ಒಂದು ಇಂಚು ಕೂಡ ಅವ್ರಿಗೆ ಟೆರರಿಸ್ಟ್ ಅನ್ನಕ್ಕೂ ಕೂಡ ಅವ್ರಿಗೇನಿಲ್ಲ. ಅಂದ್ರೆ ವಿಕೃತಿ ವ್ಯಕ್ತಿಗಳು ಅವರೆಲ್ಲರೂ ಕೂಡ ಸ್ಯಾಡಿಸಮ್ ನಿಂದ ಕೂಡಿರಂತ ವ್ಯಕ್ತಿಗಳು. ಭಗವಂತ ಅವಕಾಶ ಕೊಟ್ಟು ನಾವೆಲ್ಲರೂ ಕೂಡ ದೇಶದ ಸಲುವಾಗಿ ನಿಲ್ತೀವಿ, ದೇಶದ ಸಲುವಾಗಿ ಹೋರಾಟ ಕೂಡ ಮಾಡ್ತೀವಿ. ನೋಡ್ರಿ, ಅವರು ಒಂದು ವೀಕ್ ಹಿಂದ್ಗಡೆ ಸ್ಟೇಟ್ಮೆಂಟ್ ಕೂಡ ಅಲ್ಲಿದ್ದಂತ ಐ ಥಿಂಕ್ ಸೇನಾ ಮುಖ್ಯಸ್ಥ ಆ ಸೇನಾ ಮುಖ್ಯಸ್ಥ ಹೇಳಿಕೆಗಳನ್ನ ನೋಡಿದ್ರೆ, ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಆದಂತ ವಿಚಾರಗಳನ್ನ ನಾವು ನೋಡಿದ್ರೆ, ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ಈ ರೀತಿ ಒಂದು ರೀತಿ ಎಲ್ಲೋ ಒಂದು ಕಡೆ ಪ್ರಚೋದನೆಕಾರಿಯಾದಂತ ಸಪೋರ್ಟ್ ಅನ್ನು ಮಾಡೋದ್ ಮೂಲಕ ಇವಾಗ ಬಹುಶಃ ಇದು ಸೆಂಟ್ರಲ್ನ ರಿಸರ್ವ್ ಪೊಲೀಸ್ ಹೋಗಿ ಕಂಟ್ರೋಲ್ ಕೂಡ ಮಾಡಿದೆ. ಇದೆಲ್ಲ ನೋಡಿದಂತ ಟೈಮಲ್ಲಿ ಇದಕ್ಕೆ ನಾನು ಜೋಡಿಸ್ಕೊಂಡು ಈ ರೀತಿ ಹಿಂಗ ಕೃತ್ಯಗಳಾಗ್ಲಿಕ್ಕೆ ಇವರೆಲ್ಲರೂ ಕೂಡ ಕಾರಣ ಅನ್ನಂತ ಮಾತನ್ನು ಹೇಳ್ಬೇಕಾಗುತ್ತೆ.